ನಮಸ್ತೆ ಸ್ಟೂಡೆಂಟ್. ಇವತ್ತು ನಾನು ಈ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಡಿಪ್ರಿಸಿಯೇಷನ್ ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದ್ದೀನಿ. ಇದು ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮಗೆ ಎರಡು ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. ಒಂದು ಇನ್ಕಮ್ ಟ್ಯಾಕ್ಸ್ ಲಾ ಅಂಡ್ ಪ್ರಾಕ್ಟೀಸ್, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಲಾ ಅಂಡ್ ಪ್ರಾಕ್ಟೀಸ್ 2 ಅಲ್ಲಿ 6th ಸೆಮಿಸ್ಟರ್ BCom ಅಲ್ಲಿ ಅದೇ ರೀತಿ ಲೈಕ್ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITR ಅಂತ ಇನ್ನೊಂದು ಸಬ್ಜೆಕ್ಟ್ ಇದೆ. ಅದರಲ್ಲೂ ಕೂಡ ಸೇಮ್ ಡಿಪ್ರಿಸಿಯೇಷನ್ ಕಾನ್ಸೆಪ್ಟ್ ಮತ್ತೆ ಸೆಕ್ಷನ್ ಬಿ ಅಲ್ಲಿ ಕೇಳ್ತಾರೆ ನಿಮ್ಗೆ. ಇದು ತುಂಬಾನೇ ಇಂಪಾರ್ಟೆಂಟ್. ಸೊ ಫಸ್ಟ್ ಆಫ್ ಆಲ್, ವಾಟ್ ಇಸ್ ಡಿಪ್ರಿಸಿಯೇಷನ್? ಡಿಪ್ರಿಸಿಯೇಷನ್ ಇಟ್ ರೆಫರ್ಸ್ ಟು ದ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್ಸ್ ಡ್ಯೂ ಟು ಕಾನ್ಸ್ಟೆಂಟ್ ಯೂಸ್. ಅಂದ್ರೆ ಅದ್ರದ್ದು ವ್ಯಾಲ್ಯೂ ಕಡಿಮೆ ಆಗುತ್ತೆ. ಎಲ್ಲ ಅಸೆಟ್ಗೂ ಕೂಡ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಏನಕ್ಕೆ ಚಾರ್ಜ್ ಮಾಡಬೇಕು ಅಂತಾರೆ, ನಾವು ಅದು ಯೂಸ್ ಮಾಡ್ತಾ ಮಾಡ್ತಾ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಡಿಪ್ರಿಸಿಯೇಷನ್ ಈಸ್ ಎ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್ಸ್ ಡ್ಯೂ ಟು ಕಾನ್ಸ್ಟೆಂಟ್ ಯೂಸ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಮ್ಗೆ ಇನ್ನೊಂದು ಏನಂತಂದ್ರೆ, ಡಿಪ್ರಿಸಿಯೇಷನ್ ನಾವು ಅಸೆಟ್ ಒಂದು ಎಕ್ಸ್ಪೆಂಡಿಚರ್ ಆಗಿ ಕ್ಲೇಮ್ ಮಾಡಬೇಕು. ಎಕ್ಸ್ಪೆಂಡಿಚರ್ ಆಗಿ ಕ್ಲೇಮ್ ಮಾಡ್ತೀವಿ ಅಂತಾರೆ ನಮ್ಗೆ 3 ಕಂಡೀಷನ್ ಬೇಕಾಗುತ್ತೆ. ಈ 3 ಕಂಡೀಷನ್ಸ್ ಇದಾದ್ರೆ ಮಾತ್ರ ನಾವು ಡಿಪ್ರಿಸಿಯೇಷನ್ ಎಕ್ಸ್ಪೆಂಡಿಚರ್ ಆಗಿ ಕ್ಲೇಮ್ ಮಾಡಬಹುದು. ಏನದು ಅಂದ್ರೆ, ಅಸೆಟ್ ಶುಡ್ ಬಿ ಓನ್ಡ್ ಬೈ ದ ಅಸೆಸಿ, ಅಂದ್ರೆ ಅದು ಓನರ್ ಹೆಸರಲ್ಲೇ ಇರಬೇಕು ಅಂತ ಅರ್ಥ. ಅಸೆಟ್ ಶುಡ್ ಬಿ ಯೂಸ್ಡ್ ಫಾರ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಅಂದ್ರೆ ಅದು ಬಿಸ್ನೆಸ್ ಆರ್ ಪ್ರೊಫೆಷನ್ ಮಾತ್ರನೇ ಯೂಸ್ ಆಗಿರ್ಬೇಕು, ಪರ್ಸನಲ್ ಬಳಕೆ ಆಗಿರಬಾರ್ದು. ಮತ್ತೆ ಅಸೆಟ್ ಶುಡ್ ಬಿ ಯೂಸ್ಡ್ ಇನ್ ದ ಪ್ರೀವಿಯಸ್ ಇಯರ್, ಅದೇ ಅದು ಪ್ರಿಸಿಡಿಂಗ್ ಪ್ರೀವಿಯಸ್ ಇರಬಾರ್ದು, ಪ್ರೀವಿಯಸ್ ಇಯರ್ ಅಲ್ಲಿ ಯೂಸ್ ಆಗಿರ್ಬೇಕು. ಇದ್ರೆ ಮಾತ್ರ, ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಡಿಪ್ರಿಸಿಯೇಷನ್ ನಾವು ಎಕ್ಸ್ಪೆಂಡಿಚರ್ ಆಗಿ ಕ್ಲೇಮ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ಸ್ಟೂಡೆಂಟ್ಸ್. ಸೊ ವಾಟ್ ಇಸ್ ಡಿಪ್ರಿಸಿಯೇಷನ್? ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್. ಡಿಪ್ರಿಸಿಯೇಷನ್ ನಾವು ಅಸೆಟ್ ಆಗಿ ಕ್ಲೇಮ್ ಮಾಡ್ತೀವಿ, ಆ ಎಕ್ಸ್ಪೆಂಡಿಚರ್ ಆಗಿ ಕ್ಲೇಮ್ ಮಾಡ್ತೀವಿ ಅಂತಂದ್ರೆ ಈ 3 ಫಾಲೋಯಿಂಗ್ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಬೇಕು. ಏನದು ಅಂದ್ರೆ, ಇಟ್ ಶುಡ್ ಬಿ ಓನ್ಡ್ ಬೈ ದ ಅಸೆಸಿ, ಇಟ್ ಶುಡ್ ಬಿ ಯೂಸ್ಡ್ ಇನ್ ದ ಬಿಸ್ನೆಸ್ ಆಫ್ ಪ್ರೊಫೆಷನ್, ಇಟ್ ಶುಡ್ ಬಿ ಯೂಸ್ಡ್ ಇನ್ ದ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ನಾರ್ಮಲ್ ಡಿಪ್ರಿಸಿಯೇಷನ್ ಮತ್ತೆ ಅಡಿಷನಲ್ ಡಿಪ್ರಿಸಿಯೇಷನ್ ಅಂತ ಬರುತ್ತೆ. ನಾರ್ಮಲ್ ಮತ್ತೆ ಅಡಿಷನಲ್. ನಾರ್ಮಲ್ ಡಿಪ್ರಿಸಿಯೇಷನ್ ಯಾವ್ದಕ್ಕೆ ಬರೋದು ಅಂತಂದ್ರೆ, ನಾರ್ಮಲ್ ಆಗಿ ಎಲ್ಲ ಅಸೆಟ್ಗೂ ಕೂಡ ಇದು ಅಪ್ಲೈ ಆಗುತ್ತೆ. ನಾರ್ಮಲ್ ಡಿಪ್ರಿಸಿಯೇಷನ್ ಅಪ್ಲೈಸ್ ಫಾರ್ ಆಲ್ ದಿ ಅಸೆಟ್. ನಾರ್ಮಲ್ ಡಿಪ್ರಿಸಿಯೇಷನ್ ಅಪ್ಲೈಸ್ ಫಾರ್ ಆಲ್ ದಿ ಅಸೆಟ್ಸ್ ಅಂತ ಹೇಳ್ಬೋದು, ಆಲ್ ದ ಅಸೆಟ್ಸ್ ಅಂತ ಹೇಳ್ಬೋದು. ಅಡಿಷನಲ್ ಡಿಪ್ರಿಸಿಯೇಷನ್ ಅಪ್ಲೈಸ್ ಓನ್ಲಿ ಫಾರ್ ನ್ಯೂ ಪ್ಲಾಂಟ್, ಅಂದ್ರೆ ಅಡಿಷನಲ್ ಡಿಪ್ರಿಸಿಯೇಷನ್ ಅಪ್ಲೈಸ್ ಫಾರ್ ಪ್ಲಾಂಟ್ ಅಂಡ್ ಮೆಷಿನರಿ. ಅಂದ್ರೆ ಯಾವ್ದಕ್ಕೆ ಅಂತಂದ್ರೆ, ಪ್ಲಾಂಟ್ ಅಂಡ್ ಮೆಷಿನರಿಗೆ ಮಾತ್ರ ಅಡಿಷನಲ್ ಡಿಪ್ರಿಸಿಯೇಷನ್ ಇದಾಗೋದು. ನಾರ್ಮಲ್ ಡಿಪ್ರಿಸಿಯೇಷನ್ ಎಲ್ಲ ಅಸೆಟ್ಗೂ ಕೂಡ, ಅಡಿಷನಲ್ ಡಿಪ್ರಿಸಿಯೇಷನ್ ಪ್ಲಾಂಟ್ ಅಂಡ್ ಮೆಷಿನರಿಗೆ ಯೂಸ್ ಆಗುತ್ತೆ. ಏನಿದು ಕಂಡೀಷನ್ಸ್ ಅಂತಂದ್ರೆ, ನಾರ್ಮಲ್ ಆಗಿರ್ಲಿ ಅಡಿಷನಲ್ ಆಗಿರ್ಲಿ, ಅಸೆಟ್ ಪರ್ಚೇಸ್ ಆಗಿ ಮೋರ್ ದನ್ 180 days ಯೂಸೇಜ್ ಆಗಿತ್ತು ಅಂದ್ರೆ ಫುಲ್ ಡಿಪ್ರಿಸಿಯೇಷನ್. ಇಫ್ ಇಟ್ ಈಸ್ ಯೂಸ್ಡ್ if it is used more than 180 days, if it is used more than 180 days, more than 180 days, so full rate of depreciation ಚಾರ್ಜ್ ಮಾಡ್ತೀವಿ. ಸೊ ಇದು ಲೆಸ್ ದನ್ 180 days, if it is purchased or used ಲೆಸ್ ದನ್ 180 days, ಲೆಸ್ ದನ್ 180 days ಅಂತಂದ್ರೆ 180 days ಅಂದ್ರೆ ಹಾಫ್ ರೇಟ್ ಆಫ್ ಡಿಪ್ರಿಸಿಯೇಷನ್. ಏನಿದು ಹಾಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಹೇಗೆ ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ 15% ಕೊಟ್ಟಿತ್ತು ಅಂದ್ರೆ 50ಲಿ ಹಾಫ್ ಎಷ್ಟು, 7.5 ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಇದನ್ನ ಕಂಡೀಷನ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಡಿಪ್ರಿಸಿಯೇಷನ್. ಸೊ ಅಡಿಷನಲ್ ಡಿಪ್ರಿಸಿಯೇಷನ್ ಅಲ್ಲೂ ಕೂಡ ಅಷ್ಟೇ, ಪರ್ಚೇಸ್ ಆಗಿರೋದು, ಅಡಿಷನಲ್ ಡಿಪ್ರಿಸಿಯೇಷನ್ ಅಲ್ಲಿ ಪರ್ಚೇಸ್ ಮೋರ್ ದ್ಯಾನ್ 180 ಡೇಸ್, ಸೊ ಇಲ್ಲಿ 20% ಚಾರ್ಜ್ ಮಾಡ್ತೀವಿ. ಪರ್ಚೇಸ್ ಆಗಿರೋದು ಲೆಸ್ ದ್ಯಾನ್ 180 ಡೇಸ್, ಹಾಫ್ ರೇಟ್ ಅಂದ್ರೆ 20ಲಿ ಹಾಫ್ ಎಷ್ಟು, 10%. ಸೊ ಇದು ಅಡಿಷನಲ್ ಡಿಪ್ರಿಸಿಯೇಷನ್ಗೆ, ಇವೆರಡು ನಾರ್ಮಲ್ ಡಿಪ್ರಿಸಿಯೇಷನ್ ಕಂಡೀಷನ್, ಇನ್ನೊಂದು ಅಡಿಷನಲ್ ಡಿಪ್ರಿಸಿಯೇಷನ್ಗೆ ಕಂಡೀಷನ್. ಸೊ ಇಷ್ಟನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಸೊ ಇದು ನಾರ್ಮಲ್ ಡಿಪ್ರಿಸಿಯೇಷನ್, ಫಸ್ಟ್ ಇದನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇವೆರಡೂ ಕೂಡ ಅಡಿಷನಲ್ ಡಿಪ್ರಿಸಿಯೇಷನ್ಗೆ ಅಪ್ಲೈ ಆಗುತ್ತೆ. ಸೊ ಹೇಳ್ತಾರ, ನಿಮ್ಗೆ ಅರ್ಥ ಆಗ್ತದೆ ಅಂತ ಅನ್ಕೋತೀನಿ ಸ್ಟೂಡೆಂಟ್ಸ್. ಸೊ ನಾರ್ಮಲ್ ಡಿಪ್ರಿಸಿಯೇಷನ್ ಮತ್ತೆ ಅಡಿಷನಲ್ ಡಿಪ್ರಿಸಿಯೇಷನ್ ಬಗ್ಗೆ ಐಡಿಯಾ ಇದೆ. ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡೋದು ಪ್ಲಾಂಟ್ ಅಂಡ್ ಮೆಷಿನರಿ ಮಾತ್ರ.
ಸೊ ಯಾಕೆ ಅಂತಂದ್ರೆ ಪ್ಲಾಂಟ್ ಅಂಡ್ ಮೆಷಿನರಿಯಿಂದ ಪ್ರೊಡಕ್ಷನ್ ಮಾಡ್ತೀವಿ, ಪ್ರೊಡಕ್ಷನ್ ಮಾಡಿ ಅದನ್ನ ಸೇಲ್ ಮಾಡಿ ನಮಗೆ ಪ್ರಾಫಿಟ್ ಬರುತ್ತೆ. ಅದಕ್ಕೋಸ್ಕರನೇ ಅದಕ್ಕೆ ನಾರ್ಮಲ್ ಜೊತೆಗೆ ಅಡಿಷನಲ್ ಕೂಡ ಕೊಡಬೇಕಾಗುತ್ತೆ. ಅದು ಪರ್ಚೇಸ್ ಆಗಿರೋದು ಮೋರ್ ದನ್ 180 days ಅಂದ್ರೆ 20%, ಲೆಸ್ ದನ್ 180 days ಅಂದ್ರೆ 20ಲಿ ಹಾಫ್ ಅಂದ್ರೆ 10% ನ ಚಾರ್ಜ್ ಮಾಡ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ಬ್ಲಾಕ್ ಆಫ್ ಅಸೆಟ್ಸ್. ವಾಟ್ ಈಸ್ ಬ್ಲಾಕ್ ಆಫ್ ಅಸೆಟ್ಸ್ ಅಂದ್ರೆ ಗ್ರೂಪ್ ಆಫ್ ಅಸೆಟ್ಸ್ falling under which same rate of depreciation is prescribed. Same rate of depreciation is prescribed. ಇದನ್ನ ನಾವು ಬ್ಲಾಕ್ ಆಫ್ ಅಸೆಟ್ ಅಂತ ಕರಿತೀವಿ. ಬ್ಲಾಕ್ ಆಫ್ ಅಸೆಟ್ ಅಂತಂದ್ರೇನು? ಗ್ರೂಪ್ ಆಫ್ ಅಸೆಟ್ ಫಾಲಿಂಗ್ ಅಂಡರ್ ವಿಚ್ ಸೇಮ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಇಸ್ ಪ್ರಿಸ್ಕ್ರೈಬ್. ಏನಂತಂದ್ರೆ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ ಬ್ಲಾಕ್ 1 ಅಲ್ಲಿ ಒಂದು 10 ಅಸೆಟ್ ಇರುತ್ತೆ, ಬ್ಲಾಕ್ 2 ಅಲ್ಲಿ ಒಂದು 10 ಅಸೆಟ್ಸ್ ಇರುತ್ತೆ ಅನ್ಕೊಳ್ಳಿ. ಅಲ್ಲಿರುವಂತ ಗುಂಪುಗಳಲ್ಲಿ ಅಲ್ಲಿರುವಂತ ಅಸೆಟ್ ಎಲ್ಲದಕ್ಕೂ ಕೂಡ ಒಂದೇ ರೇಟ್ ಆಫ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡುವಂತದನ್ನ ಬ್ಲಾಕ್ ಆಫ್ ಅಸೆಟ್ ಅಂತ ಕರಿತೀವಿ. ಸೊ ಅಲ್ಲಿರುವಂತ ಎಲ್ಲಾ ಗುಂಪುಗಳಿಗೂ ಒಂದೇ ರೇಟ್ ಆಫ್ ಡಿಪ್ರಿಸಿಯೇಷನ್, ಅಲ್ಲಿರುವಂತ ಬ್ಲಾಕ್ ಗಳಲ್ಲೆಲ್ಲಾನು ಕೂಡ ಒಂದೇ ರೇಟ್ ಆಫ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋದನ್ನ ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಸೊ ಇದು ರಿಲೇಟೆಡ್ ನಿಮ್ಗೆ ಸೆಕ್ಷನ್ ಬಿ ಅಲ್ಲಿ ಕ್ವೆಶನ್ ಕೇಳ್ತಾರೆ. ಸೊ ಇದು ಪ್ರಾಬ್ಲಮ್ ರಿಲೇಟೆಡ್ ಎಲ್ಲ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಡಿಪ್ರಿಸಿಯೇಷನ್ ಅಂತಾನೆ ಹಾಕಿರ್ತೀನಿ. ಸೊ ನೀವು ಅದನ್ನ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು ಸ್ಟೂಡೆಂಟ್ಸ್. ಮೋರ್ ಇನ್ಫಾರ್ಮೇಶನ್ಗೆ ನನ್ನ ಚಾನೆಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.